ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಏನೋ ಇವನು ಇನ್ನೂ ಎದ್ದಿಲ್ಲಲ್ಲೋ. ಲೈಫ್ ಪೂರ್ತಿ ಕನ್ಸು ಕಾಣೋದಾಯ್ತಲ್ಲೋ ಇವನು. ಲೋ ನೀನು ಉದ್ಧಾರ ಆಗಲ್ಲಲ್ಲೋ. ರಾತ್ರಿ ಎಲ್ಲ ಅದೇ ರಾಗ ಅದೇ ಹಾಡು ನನಗೆ ನೋಡಿ ಫಿಲ್ಮೇ ತಿರ್ಗಾ ಮುರ್ಗ ನೋಡ್ತಿರ್ತೀಯಲ್ಲೋ. ಬೆಳಗ್ಗೆ 11 ಗಂಟೆ ಆದರೆ ನೀನೇ ಹೀರೋ ರೇಂಜಲ್ಲಿ ಬಿಲ್ಡಪ್ ಕೊಟ್ಕೊಂಡು ಮಲಗಿರ್ತೀಯಲ್ಲೋ. ಥೂ ನಿಂದೊಂದು ಜನ್ಮನ. ಇವಾಗ ಏನೋ ನಿನ್ನ ಸಮಸ್ಯೆ, ರಾತ್ರಿ ಎಲ್ಲ ನಿದ್ಗೆಟ್ ಫಿಲಮ್ ನೋಡೋ ನಾನು. ಆಮೇಲೆ ಈ ಕನಸು ಬಗ್ಗೆ ಏನು ಹೇಳ್ತಿದ್ದಲ್ಲ, ಹಾಂ ನಿನ್ಗೆ ಗೊತ್ತಾ, ಕನಸು ಕಾಣ್ತಾ ಕಾಣ್ತಾನೆ ಕರ್ನಾಟಕಕ್ಕೆ ಒಬ್ಬ ಕನಸ್ಕಾರ ಸಿಕ್ಕಿದ್ದಾನೆ, ಅದನ್ನ ಮರಿಬೇಡ ಅಣ್ಣ. ನಂಗೂ ಕನ್ಸು ಬೀಳ್ತವೆ, ಎಲ್ಲ ಅನ್ಸೆನ್ಸರ್ಡೆ. ಅಲ್ಲ ಮಗ, ನೀನು ನೋಡಿದ್ರೆ ಸೂಪರ್ ಟ್ಯಾಲೆಂಟೆಡ್. ವೈ ಶುಡ್ ನಾಟ್ ಯು ಎಂಟರ್ ಇಂಡಸ್ಟ್ರಿಯಾ? ಎಂಥ ಸಾವ, ಅದೇನು ವೀಕೆಂಡ್ ಹೋಗೋ ಬಾರ ಈಸಿ ಇಂಟರ್ವ್ಯೂ ಡೇಕೆ. ಟ್ಯಾಲೆಂಟ್ ಅಂತಿದ್ರೆ ಆಗಲ್ಲಮ್ಮ, ಇನ್ಫ್ಲುಯೆನ್ಸು ಇರಬೇಕು. ನೋಡು ಮಗ, ಕೆಲವು ಸಲ ಬೆಳಗ್ಗೆ ಟಿಫನ್ ತಿಂದರೆ ಮಧ್ಯಾಹ್ನ ಊಟ ಮಾಡೋಕ್ಕೆ ನಮ್ಮ ಹತ್ರ ಕಾಸಿರೋಲ್ಲ. ನಮ್ಮಂಥವ್ರಿಗೆಲ್ಲ ಇಂಡಸ್ಟ್ರಿ ಬೇಕಾ? ಸುಮ್ಮನೆ ನಿನ್ನ ಜರ್ನಲಿಸಮ್ ಕೋರ್ಸ್ ಮುಗಿಸೋದ್ ಬಗ್ಗೆ ಯೋಚನೆ ಮಾಡು. ನನ್ನ ಮಕ್ಕಳ, ನಾನು ಎಲ್ಲಿ ಬೆಳೆದ್ಬಿಡ್ತೀನೋ ಉರಿ ನಿಮಗೆಲ್ಲ. ನೋಡ್ತಾ ಇರಿ, ನಾನು ಬರೆದಿರೋ ಸ್ಕ್ರಿಪ್ಟ್ನ ಕಂಪ್ಲೀಟ್ ಮಾಡ್ತೀನಿ. ಆಮೇಲೆ ಯಾರಾದರೂ ಒಬ್ಬ ದೊಡ್ಡ ಪ್ರೊಡ್ಯೂಸರ್ ನೋಡ್ಬಿಟ್ಟು ಕನ್ನಡದಲ್ಲಿ ಸಿನಿಮಾ ಮಾಡ್ತೀನಿ. ಆಮೇಲೆ ನೋಡ್ತೀರಿ ನಾನು ಹಿಡಿಯೋರು ಯಾರು ಇರಲ್ಲ. ಯು ಆರ್ ಸೋ ಆಸಮ್ ಬ್ರೋ. ಯು ಗೋ ಯಾ, ವಿ ವಿಲ್ ಬಿ ಯುವರ್ ಬ್ಯಾಕ್ ಯಾ. ಏನಾಯ್ತು? ಆಗ್ತಾ ಇಲ್ಲ ಮಗ, ನಾನು ಅನ್ಕೊಂಡಿರೋದು ಏನೂ ಆಗ್ತಾ ಇಲ್ಲ. ಎಷ್ಟು ಜನ ಪ್ರೊಡ್ಯೂಸರ್ಸಿಗೆ ಫೋನ್ ಮಾಡಿದ್ರು ಯಾರೂ ನನ್ನ ಸ್ಕ್ರಿಪ್ಟ್ ಕೇಳಕ್ಕೆ ರೆಡಿ ಇಲ್ಲ. ಮನೆ ಕೂಡ ಅಲ್ದಾಯ್ತು, ನನ್ನ ಸ್ಕ್ರಿಪ್ಟ್ ಕೇಳಕ್ಕೆ ಯಾರೂ ರೆಡಿ ಇಲ್ಲ. ಜೀವನದಲ್ಲಿ ಅನ್ಕೊಂಡಿರೋದೆಲ್ಲ ಬೇಗ ಸಿಕ್ಕರೆ ಅದ್ರ ಬೆಲೆಯಲ್ಲಿ ಗೊತ್ತಾಗುತ್ತೋ. ಯೋಚನೆ ಮಾಡು, ನೀನು ಗೆದ್ದಾಗ ಹೇಳೋಕೊಂದು ಕತೆ ಇರಬೇಕು. ಅವೆಲ್ಲ ಹೇಳೋ ಸುಲಭ ಕಣೋ, ಮಾಡೋ ತುಂಬ ಕಷ್ಟ. ಇದ್ರ ಮೇಲೆ ಮಾತಾಡಿ ನಿಂಗೆ ಬೇಜಾರು ಮಾಡ್ಸೋಕೆ ನನಗೂ ಇಷ್ಟ ಇಲ್ಲ. ಕೇಳಿಲ್ಲಿ, ಹಾಂ ನಿಂಗೆ ದಿವಾಕರ್ ರೆಡ್ಡಿ ಗೊತ್ತಾ? ಅವ್ರು ಯಾರಿಗೆ ಗೊತ್ತಿಲ್ವೋ, ಅವ್ರು ಫೇಮಸ್ ಪ್ರೊಡ್ಯೂಸರ್ ಅಲ್ವಾ. ಅವನ ಹೆಸರಿಗೆ ಮಾತ್ರ ಪ್ರೊಡ್ಯೂಸರ್ ಕಣೋ, ಆದರೆ ಅವ್ನ ವ್ಯವಹಾರಲ್ಲಿ ನೋಡ್ಕೊಳೋದು ಅವ್ರ ತಮ್ಮ ವೀರೇಂದ್ರ ರೆಡ್ಡಿ. ಹಾಂ, ನನ್ನ ಫ್ರೆಂಡ್ ಒಬ್ಬ ಅವ್ನ ನಂಬರ್ ಕೊಟ್ಟಿದ್ದ. ಒಂದು ಸಲ ಟ್ರೈ ಮಾಡು, ನೋಡೋಣ ಅವ್ರೇನು ಹೇಳ್ತಾರೆ ಕೇಳೋಣ. ನಿಂಗೆ ಉಳಿದಿರೋದವ್ರು ಒಬ್ಬರು ಆಪ್ಷನು, ನೋಡೋಣ. ಹಾಂ ಮಗ, ಸಿಗ್ದು ಕಣೋ, ತಗೋ. ಹಲೋ ಸರ್, ನನ್ನ ಹೆಸರು ಚಂದನ್ ಅಂತ ಸರ್. ನಾನು ಒಬ್ಬ ಸ್ಕ್ರಿಪ್ಟ್ ರೈಟರ್ ಸರ್. ಸ್ಕ್ರಿಪ್ಟ್ ಕೇಳೋಕ್ಕೆಲ್ಲ ನನ್ನ ಹತ್ರ ಟೈಮ್ ಇಲ್ಲ, ಮುಚ್ಕೊಂಡು ಫೋನ್ ಇಡೋ. ಸರ್ ಪ್ಲೀಸ್ ಸರ್, ನೀವು ಕಾಲ್ ಕಟ್ ಮಾಡೋಕ್ಕಿಂತ ಮುಂಚೆ ನನ್ನ ಮಾತು ಒಂದು ಸಾರಿ ಕೇಳಿ ಸರ್. ಸರ್, ನಾನು ಒಂದು ಒಳ್ಳೆ ಕತೆ ಮಾಡಿದ್ದೀನಿ ಸರ್. ಸರ್, ನೀವು ದಿವಾಕರ್ ರೆಡ್ಡಿ ಅವ್ರ ತಮ್ಮ ಅಂತ ಗೊತ್ತಾಯ್ತು ಸರ್, ಅದಕ್ಕೆ ನಿಮಗೆ ಕಾಲ್ ಮಾಡಿದೆ ಸರ್. ಸರ್, ನನ್ನ ಹತ್ರ ಒಂದು ಒಳ್ಳೆ ಸ್ಕ್ರಿಪ್ಟ್ ಇದೆ ಸರ್, ಅದನ್ನು ಕನ್ನಡದಲ್ಲಿ ಸಿನಿಮಾ ಮಾಡ್ಬೇಕಂತ ಭಾಳ ಆಸೆ ಇದೆ ಸರ್. ನೀವು ಒಂದು ಸಾರಿ ಸ್ಕ್ರಿಪ್ಟ್ ಕೇಳಿ ಸರ್. ಸ್ಕ್ರಿಪ್ಟ್ ಕೇಳಿಬಿಟ್ಟು ಆಮೇಲೆ ನೀವು ಏನು ಡಿಸೈಡ್ ಮಾಡ್ತೀರೋ ಡಿಸೈಡ್ ಮಾಡಿ ಸರ್. ಆದರೆ ಒಂದೇ ಒಂದು ಚಾನ್ಸ್ ಕೊಡಿ ಸರ್, ಪ್ಲೀಸ್. ಸರ್ ಓಕೆ ಸರ್, ನೀವು ಹೇಳಿ ಟೈಮಿಗೆ ಪಕ್ಕಾ ಬರ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಹಲೋ
ಕಾಲ್ ಕಟ್ಟಾಗ್ಬಿಡ್ತು ಮಗ. ಕಾಲ್ ಹಾಳಾಗಿ ಹೋಗ್ಲಿ, ನಿನಗೊಂದು ಸಿಟ್ಟಿಂಗ್ ಕೊಟ್ಟಲ್ಲ ಸಾಕು ತಗೋ ಮಗ. ಈ ಕಾಲಿಂದ ನಿಂಗೊಂದು ಹೆಲ್ಪ್ ಆದ್ರೆ ಅಷ್ಟೇ ಸಾಕು ಕೊಡು. ಅಣ್ಣ ಇದ್ದಾರಾ? ಏನು ವಿಷಯ? ಬರಕ್ಕೆ ಹೇಳಿದ್ರು. ಅಪಾಯಿಂಟ್ಮೆಂಟ್ ತೊಗೊಂಡಿದ್ಯಾ? ಏನೋ ಮ್ಯಾಟ್ರು? ಅಣ್ಣ ಮ್ಯಾಟ್ರ್ ಇದೆ ಅಣ್ಣ. ಏನು? ಹೋಗು, ಅಣ್ಣ ಏನು ಮಾಡ್ತೀವ್ರು ನೋಡೋಗು. ಅಣ್ಣ ಯಾರೋ ಬಂದವ್ರಣ್ಣ. ಅಣ್ಣ ಒಳಗಿದ್ದಾರೆ, ಕಳ್ಸು. ಅಣ್ಣ ಬರ್ತಾವ್ರೆ, ಕುತ್ಕೊಳ್ರಿ. ಇವನು ವೀರೇಂದ್ರ ರೆಡ್ಡಿ, ದಿವಾಕರ್ ರೆಡ್ಡಿಯ ಏಕೈಕ ತಮ್ಮ. ಮರಳು ದಂಧೆ, ರಿಯಲ್ ಎಸ್ಟೇಟು, ಬಡ್ಡಿ ವ್ಯಾಪಾರ ಇವನ ಮೂಲ ಆಧಾರ. ನೀವು ಎದುರಾಕೊಂಡಿರೋರು ಉಳಿದಿರೋ ಹಿಸ್ಟ್ರಿನೇ ಇಲ್ಲ. ಸರ್ ನಮಸ್ಕಾರ ಸರ್. ಅದೇ ನಿನ್ನೆ ಕಾಲ್ ಮಾಡಿದ್ದೆ. ಪ್ಲೀಸ್ ಕೊಡು ಸರ್. ಸರ್ ಆ್ಯಕ್ಚುಲಿ ಕನ್ನಡದಲ್ಲಿ ಈ ಥರ ಸಿನಿಮಾ ಯಾರೂ ಮಾಡಿಲ್ಲ ಸರ್. ಸರ್ ಇದೊಂದು ಹಳ್ಳಿಯಲ್ಲಿ ನಡೆಯೋ ಲವ್ ಸ್ಟೋರಿ ಸರ್ ಇದು. ಸರ್ ಇದರಲ್ಲಿ ನಮ್ಮ ಹೀರೋ ಬಂದುಬಿಟ್ಟು ಸರ್ ಈ ರೀತಿ ಲಾಸ್ಟ್ ನಮ್ಮ ಹೀರೋ ಹೀರೋಯಿನ್ ಒಂದಾಗ್ತಾರೆ ಸರ್. ಅಲ್ಲಿ ನಮ್ಮ ಕತೆ ಮುಗೀತು ಸರ್. ಸರ್ 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 ಅಣ್ಣ ಬರ್ತಾರೆ, ಕುತ್ಕೊಳ್ರ. हेलो, कैसे हो भाई? काम कैसा चल रहा है? ಎಲ್ಲ ಆರಾಮಾ? हेलो भाई, ಎಲ್ಲ ಆರಾಮು. भाई ಒಂದು ಇಂಪಾರ್ಟೆಂಟ್ ವಿಷಯ. हाँ हाँ बोल बोल, क्या हो रहे? कुछ गड़बड़ है क्या? ಭಾಯ್ ಇಬ್ರು ಹುಡುಗರು ಒಳ್ಳೆ ಕತೆ ತಂದಿದ್ದಾರೆ. ಆ ಕತೆ ಮಾತ್ರ ಸೂಪರ್ ಆಗಿದೆ. ಭಾಯ್ ತು ಬೋಲ್, ನಮ್ಮ ಹಿಂದಿ ಮೇ ಬನಾಯ ತೋ ಮಸ್ತ್ ರೊಕ್ಕ ಕರೆಂಗೆ. ಸ್ಕ್ರಿಪ್ಟ್ ಗಿಫ್ಟ್ ತಗೊಂಡು ಹೊಡೆದು ಕಳಿಸ್ಲಾ ಹೇಳ್ರಿ, ಮಾತಾಡೋಣಂತೆ. भाई भाई समाधान, ऐसा मत कर. Ask them to sell the script, no, ಬಾಕಿ मैं संभालूंगा. देख भाई, ಭಾಳ ತಲೆ ಕೆಡಿಸ್ಕೊಂಬೇಡ. ಸ್ವಲ್ಪ ದುಡ್ಡು ಕೊಟ್ಟು ಸ್ಕ್ರಿಪ್ಟ್ ಇಟ್ಕೊಂಡು ಕಳಿಸು, ಟೀಕೆ?
अच्छा अच्छा मैं देखता हूँ भाई ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಸರಿ ಬಾಯ್ ಫೋನ್ ರಕ್ತಾ हूँ हाँ हाँ चल भाई ठीक से काम करना ಏನೋ ಇನ್ನೂ ಹೋಗಿಲ್ವಾ ನೀವು ಏ ಸ್ಕ್ರಿಪ್ಟ್ ಇಸ್ಕೊಂಡು 25,000 ಕೊಟ್ಟು ಕಳ್ಸೋ ಅವ್ರಿಗೆ ಹ್ಞೂ ಸರಿ ಅಣ್ಣ. ಅಣ್ಣ ಆದರೆ ಸ್ಕ್ರಿಪ್ಟ್ನ ನಾನು ಮಾರ್ತಾ ಇಲ್ಲ ಅಣ್ಣ. ಏನೋ ಮಾಡ್ತಾ ಇಲ್ವಾ ಮತ್ತೆ ಅದನ್ನ ಇಟ್ಕೊಂಡು ಏನೋ ಮಾಡ್ತೀಯಾ ಅಣ್ಣ ಅದನ್ನೊಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಬೇಕಂತ ಆಸೆ ಅಣ್ಣ. ಏನು ಕನ್ನಡ ಸಿನಿಮಾ ಮಾಡ್ತೀಯಾ ಈ ಸ್ಟೋರಿನ ಬಾಲಿವುಡ್ ಟಾಲಿವುಡ್ಡಲ್ಲಿ ಮಾಡಿದ್ರೆ ಒಳ್ಳೆ ರೊಕ್ಕ ಮಾಡ್ಬೋದು ಮುಚ್ಕೊಂಡು ಸ್ಕ್ರಿಪ್ಟ್ ಇಟ್ಟು ಎದ್ದೋಗು ಆಮೇಲೆ ಇದೇ ಸ್ಟೋರಿನ ಬೇರೆ ಲ್ಯಾಂಗ್ವೇಜಲ್ಲಿ ಮಾಡಿ ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತೀನಿ ಬಂದು ನೋಡ್ಕೊಂಡು ಥಿಯೇಟ್ರಲ್ಲಿ ಖುಷಿ ಪಟ್ಟು ಹೋಗು ಏಯ್ ಮಿಸ್ಟರ್, ಏಯ್ ಏ ತಾಳು 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 ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಮಣ್ಣಿ ನನ್ನ ತಿಂದು ಕಾವೇರಿ ನೀರು ಕುಡಿದು ನಮ್ಮ ನೆಲದ ಗಾಳಿ ಸೇವಿಸ್ಬಿಟ್ಟು ಕನ್ನಡದ ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕಾಗಲ್ವಾ? ಯಾಕೆ ನಿಮಗೆ ಬರೀ ಬಾಲಿವುಡ್ ಟಾಲಿವುಡನ್ನು ಅಷ್ಟೇ ಒಳ್ಳೆ ಸಿನಿಮಾ ಮಾಡೋಕ್ಕಾಗೋದು? ಹೇ ಕರ್ನಾಟಕದಲ್ಲಿ ಕನ್ನಡ ಫಿಲಮ್ ಬಿಟ್ಟು ಬೇರೆ ಭಾಷೆ ಚಿತ್ರ ನೋಡೋರೇ ಜನ ಇರಬೇಕಾದ್ರೆ ಅಂಥದ್ರಲ್ಲಿ ಒಂದು ಕನ್ನಡ ಫಿಲಮ್ ತೆಗಿತಾನಂತೆ. ಏಯ್ ಸ್ಕ್ರಿಪ್ಟ್ ಎಲ್ಲ ದುಡ್ಡು ಬೇಗ ಇಸ್ಕೊಂಡು ಜಾಗ ಹಲೆ ಮಾಡಿ. ಹೌದು, ನೀವು ಹೇಳೋದು ಸರಿನೇ ಅನ್ನಿ. ಹಗಲು ರಾತ್ರಿ ಅಂದೇ ಕಷ್ಟಪಟ್ಟು ಇವ್ರ ಹತ್ರ ಸಾಲ ಮಾಡಿಬಿಟ್ಟು ಮನೆಯಲ್ಲಿ ಅಪ್ಪ ಅಮ್ಮ ದೊಡ್ಡವ್ರು ಯಾರ ಮಾತು ಕೇಳದೆ ನಮ್ಮ ಕನಸನ್ನ ನನಸು ಮಾಡ್ಕೋಬೇಕು ಅಂತ ಎಷ್ಟೋ ಅವಮಾನಗಳನ್ನ ಸಹಿಸ್ಕೊಂಡು ಕಂಡವ್ರ ಕಾಲು ಹಿಡ್ಕೊಂಡು ಕೊನೆಗೆ ಮೀಡಿಯಾ ಅವರಿಂದ ಟೀಕೆಗಳನ್ನ ಅನುಭವಿಸಿ ಪ್ರಮೋಷನ್ಗೆ ಅಂತ ನಮ್ಮ ಅರ್ಧ ಆಯಸ್ಸನ್ನೇ ಹಾಳು ಮಾಡಿಕೊಂಡು ಹೆಂಗೋ ಒಂದು 10-15 ಥಿಯೇಟ್ರಿಗೆ ನಮ್ಮ ಸಿನಿಮಾ ಮಾಡ್ತಿರ್ತೀವಿ. ಅಂಥ ಟೈಮಲ್ಲಿ ನಮ್ಮವರು ನಮ್ಮ ಸಿನಿಮಾ ನೋಡ್ಬಿಟ್ಟು ಸಪೋರ್ಟ್ ಮಾಡೋದ್ರ ಬದಲಿ ಬೇರೆಯವ್ರ ಸಿನಿಮಾ ನೋಡ್ಬಿಟ್ಟು 1,000 ರೂಪಾಯಿ ಖರ್ಚು ಮಾಡ್ತೀರಾ. ಇಂಥದ್ರ ಮಧ್ಯೆ ನೀವುಗಳು ಬಂದ್ಬಿಟ್ಟು ಇಂಥ ಒಳ್ಳೆ ಸ್ಕ್ರಿಪ್ಟ್ನ ಬೇರೆ ಭಾಷೆಗಳಿಗೆ ತಗೊಂಡು ಕೊಟ್ಬಿಟ್ಟು ಅಲ್ಲಿ ಸಿನಿಮಾ ಮಾಡಿಬಿಟ್ಟು ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳೇ ಬರೋದಿಲ್ಲ ಅಂತ ಎಲ್ಲರ ಮನೋಭಾವನೆ ಮೂಡಿಸ್ಬಿಡ್ತೀವಿ. ನಮ್ಮ ಜನಗಳ ಕಥೆನೇ ಇಷ್ಟು. ಛೇ, ಇಷ್ಟೆಲ್ಲ ವಿಚಾರ ಮಾಡ್ತಿದ್ಯಾನೋ ನೀನು? ಹೇ ನೋಡೋ ಇವನ್ನ, ಏ ಯಾರ ಇವನ್ನ ಕನ್ನಡ ಪರ ಸಂಘಟನೆ ಹೋಗಿ ಸೇರಿಸ್ರು. ನಿಮ್ಮಂಥವ್ರೆಲ್ಲ ನಗ್ದೆ ಇನ್ನೇನು ಮಾಡ್ತೀರಾ? ಸಿನಿಮಾ ಅನ್ನೋದನ್ನ ಒಂದು ವ್ಯಾಪಾರ ಮಾಡ್ಕೊಂಡಿದ್ದೀರಾ. ಥೂ, ಕಲೆಗೆ ಮಿತಿ ಇಲ್ಲ. ಕಲಾದೇವಿ ಮುಂದೆ ಎಲ್ಲ ಭಾಷೆ ನಟರು ಒಂದೇ. ಆದರೆ ನಾಡು ನುಡಿ ವಿಷಯಕ್ಕೆ ಬಂದರೆ ಮಾತ್ರ ನಮ್ಮ ಕನ್ನಡನೇ ಮೊದಲು. ಗಜ ಪ್ರೊಡ್ಯೂಸರ್ ಕಣ. ಏನಂತ ಒಂದು ಹಲೋ, ನಾನು ವೀರೇಂದ್ರ ರೆಡ್ಡಿ ಸರ್ ಮಾತಾಡ್ತಾ ಇರೋದು. ಏನ್ರಿ ಮತ್ತೆ ನಿಮ್ಮದು? ಅದೇ ಸ್ಕ್ರಿಪ್ಟು ನಿಮಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ನಿಮಗೆ? ನಾನು ಸ್ಕ್ರಿಪ್ಟ್ ಮಾರಲ್ಲ ಅಷ್ಟೇ. ಅದೇ ನಿಮಗೆ ಬೈದಾದ್ಮೇಲೆ ನನಗೆ ಬುದ್ಧಿ ಬಂದಿದೆ, ನಾನು ಬೈಬಾರ್ದಿತ್ತು. ರೀ ನೋಡ್ರಿ, ನಿನ್ನೆ ನೀವು ಕರ್ನಾಟಕ ಮತ್ತು ಕನ್ನಡಿಗರ ಬಗ್ಗೆ ಅಷ್ಟೊಂದು ಮಾತಾಡಿದ್ದೀರಾ. ಇದ್ರ ಮೇಲೆ ನಾನು ನಿಮ್ಮ ಸ್ಕ್ರಿಪ್ಟ್ ಮಾರ್ಕ್ ರೆಡಿ ಇಲ್ಲ. ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ. ಅದೇ ಸರ್, ನಾನು ಆಗ ಮಾತಾಡಬಾರ್ದಿತ್ತು. ನಿಮಗೆ ಬೈದಾದ್ಮೇಲೆ ನನಗೆ ಬುದ್ಧಿ ಬಂದಿದೆ. ಕರ್ನಾಟಕನ ಮತ್ತು ಕನ್ನಡಿಗರನ್ನ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ನನಗೆ ಮಾತ್ರ ನಿಮ್ಮ ಸ್ಕ್ರಿಪ್ಟ್ ಕೊಡೋಕೆ ಇಷ್ಟ ಇಲ್ಲ ರೀ. ಸರ್ ಹಾಗೆ ಅನ್ಬೇಡಿ ಸರ್, ನೀವು ಹೇಳ್ದಂಗೆ ನಾವು ಕನ್ನಡ ಸಿನಿಮಾ ಮಾಡೋಣ, ಅದೆಷ್ಟಾದರೂ ಖರ್ಚಾಗಲಿ. ಸರ್ ಓಕೆ ಸರ್, ಮತ್ತು ಇವಾಗ ಏನು ಮಾಡ್ಬೇಕಂತಿದ್ದೀರಾ ಹೇಳಿ? ಕೊಡ್ಬೇಡ ಮಚ್ಚ. ಸರ್ ಓಕೆ ಸರ್, ಇವಾಗ ಎಲ್ಲಿ ಬರಬೇಕು ಏನು ಬೇಡ ಕತೆ ಅಂತ ಮಚ್ಚ. ಹೇಳಿ ಒಪ್ಕೊಬೇಡ ನಾ ಬಂದು ಮೀಟ್ ಮಾಡ್ತೀನಿ. ನಾನು ಬರಲ್ಲ ಮಚ್ಚ.
ಸರ್ ದಿವಾಕರ್ ರೆಡ್ಡಿ ಅವ್ರು ಬರ್ತಿದ್ದಾರಾ? ಓಕೆ ಸರ್, ನೀವು ಹೇಳಿದ ಟೈಮ್ಗೆ ನಾನು ನಾಳೆ ಬಂದು ಮೀಟ್ ಆಗ್ತೀನಿ ಸರ್ ನಿಮ್ಮನ್ನು. ಓಕೆ ಸರ್, ಥ್ಯಾಂಕ್ ಯು ಸರ್, ತುಂಬ ಉಪಕಾರ ಆಯ್ತು ಸರ್ ನಿಮ್ಮಿಂದ. ಮಚ್ಚ ದಿವಾಕರ್ ರೆಡ್ಡಿ ಬರ್ತಾರಾ? ಹೇ ಸರ್, ನಿಮ್ಮ ಅಣ್ಣವ್ರು ಬಂದಿಲ್ವಾ ಸರ್? ಸರ್, ನಿಮ್ಮ ಅಣ್ಣವರು ಸಮಾಧಾನ, ಸ್ಕ್ರಿಪ್ಟ್ ತಂದಿದ್ಯಾ? ಹಾಂ ಸರ್, ತಂದೀನಿ ಸರ್. ಏಯ್ ಸರ್, ಮುಚ್ಕೊಂಡಿರೋ. ಸರಿ ಸರ್. ಸೈಲೆಂಟ್ ಆಗಿರ್ಬೇಕು ಅಷ್ಟೇ. ಸರ್, ಸ್ಕ್ರಿಪ್ಟ್ ಸರ್. ಸರ್ ಸರ್ ಸ್ಕ್ರಿಪ್ಟ್ ಕೊಟ್ಟೆ ತಾನೆ? ಸರ್, ಇದು ಮೋಸ ಸರ್. ಎಣ್ಣೆ ಒಳ್ಳೆಯವ್ರ ಥರ ಆ್ಯಕ್ಟಿಂಗ್ ಮಾಡಿಬಿಟ್ಟು ಇವಾಗ ಸ್ಕ್ರಿಪ್ಟ್ ಕಸ್ಕೊಂಡು ಹೋಗ್ತಿರಲ್ಲ ಸರ್. ಸರ್, ಅದೆಲ್ಲ ಗೊತ್ತಿಲ್ಲ ಸರ್, ನನಗೆ ಸ್ಕ್ರಿಪ್ಟ್ ಬೇಕು ಸರ್. ಸರ್ ಪ್ಲೀಸ್ ಸರ್, ಕಾಪಾಡಿ ಸರ್. ಸರ್ ಏ, ಇವನು ಇಲ್ಲಿಂದ ಎಲ್ಲಾರು ದೂರ ಎತ್ತಕೊಂಡು ಹಾಕ್ರೋ. ಸರಿ ಅಣ್ಣ, ಸರಿ ಸರಿ. ಹಾರಾಟಕ್ಕೆ ಬರ್ತಾರೆ ಕಣ, ಈಗೆಲ್ಲ ಇಂಡಸ್ಟ್ರಿಗೆ ಬಂದು ಬೆಳೆಯಕ್ಕೆ. ಸರಿ ಸರಿ. ಡೋರ್ ಓಪನ್ ಮಾಡೋ ಒಳ್ಳೆಯದು. ಗಾಡಿ ತೆಗಿರೋ ಬೇಗ, ಗಾಡಿ ತೆಗಿರೋ. ಜನ ಯಾರು ಇಲ್ಲ ನೋಡ್ರಿ, ಅಕ್ಕಪಕ್ಕ ಗಾಡಿ ತೆಗಿರಿ ಬೇಗ. ನಡೀರೋ, ನಡೀರೋ. ಈ ಹೆಣ ಎಲ್ಲರೂ ಹೋದ ಕಡೆ ನಡೀರೋ.